ಕೇಳಿರ್ತೀರ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿ. ಆದ್ರೆ ಈ ಗಿಡಮೂಲಿಕೆಯ ಸೊಪ್ಪನ್ನ ಆಡು ಮುಟ್ಟಲ್ಲ. ಈ ಸಂಚಿಕೆಯಲ್ಲಿ ಈ ಆಡು ಮುಟ್ಟದ ಸೊಪ್ಪಿನ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆಡು ಮುಟ್ಟದ ಸೊಪ್ಪಿನ ವೈಜ್ಞಾನಿಕ ಹೆಸರು ಜಸ್ಟಿಷಿಯಾ ಆಡತೋಡ. ಇದು ಅಕ್ಯಾಂಥೇಸಿ ಎನ್ನುವಂತಹ ಕುಲಕ್ಕೆ ಸೇರಿರುವಂತದ್ದು. ಇದರ ತಮಿಳು ಹೆಸರು ಆಡತೋಡೈ. ಅದರ ಅರ್ಥ ಕೂಡ ಆಡು ಮುಟ್ಟದ ಸೊಪ್ಪು ಅಂತ. ಹಾಗೆ ಇದನ್ನ ಮಲಯಾಳಂನಲ್ಲಿ ಆಡೋಲಕಂ ಅಂತ ಹೇಳಿ ಕರೀತಾರೆ. ತೆಲುಗಿನಲ್ಲಿ ಅಡ್ಡ ಸರಮು, ಹಾಗೂ ಇದನ್ನ ಇಂಗ್ಲಿಷ್ನಲ್ಲಿ ಮಲಬಾರ್ ನಟ್ ಅಂತ ಹೇಳಿ ಕರೀತಾರೆ. ಹಾಗಾದ್ರೆ ಈ ಗಿಡ ನಾವು ಹೇಗೆ ಗುರುತಿಸೋದು ಅಂತ ನೋಡಿದ್ರೆ, ಇದು ಪೊದೆಯ ಜಾತಿಯ ಅಂತ ಒಂದು ಸಸ್ಯ. ಪೊದೆಯ ರೀತಿಯಲ್ಲಿ ಬೆಳೆಯುತ್ತೆ. ಸರಿಸುಮಾರು 8 ಅಡಿ ಸಹ ಇದು ಬೆಳೆಯುತ್ತೆ. ಇದರ ಎಲೆಗಳು ನೀವು ನೋಡ್ತಾ ಇದ್ರೆ ಬಹಳ ಅಗಲವಾಗಿದೆ ಹಾಗೂ ಒಂದಕ್ಕೊಂದು ಅಭಿಮುಖವಾಗಿದೆ. ಇದರ ಹೂಗಳು ಬಿಳಿಯ ಬಣ್ಣದ್ದಾಗಿರುತ್ತೆ ಹಾಗೂ ಅದರಲ್ಲೂ ಕೂಡ ಮೇಲ್ದುಟಿ ಮತ್ತೆ ಕೆಳದುಟಿ ಹಾಗೆ ವಿಂಗಡಣೆ ಆಗಿರುತ್ತೆ. ಹಾಗಾಗಿ ನೀವು ಅದನ್ನ ನೋಡಿದ್ರೆ ಯಾವುದೋ ಪ್ರಾಣಿ ಅದರ ಬಾಯನ್ನ ತೆರೆದಿರುವಂತೆ ಕಾಣಿಸುತ್ತೆ. ಹಾಗಾಗಿಯೇ ಇದನ್ನ ಸಂಸ್ಕೃತದಲ್ಲಿ ಇದಕ್ಕೆ ಸಿಂಹಾಸ್ಯ ಅನ್ನೋ ಒಂದು ಹೆಸರು ಕೂಡ ಇದೆ. ಇದನ್ನ ಸಂಸ್ಕೃತದಲ್ಲಿ ವಾಸ ಅನ್ನೋ ಹೆಸರಿನಿಂದ ಕರೀತಾರೆ. ಈ ಆಡು ಮುಟ್ಟದ ಸೊಪ್ಪು ಏನಿದೆ, ಆಯುರ್ವೇದದಲ್ಲಿ ಇದನ್ನ ರಕ್ತಪಿತ್ತದಲ್ಲಿ ಶ್ರೇಷ್ಠ ಅಂತ ಹೇಳಿದ್ದಾರೆ. ಈಗ ಮೂಗಿನಿಂದ ರಕ್ತಸ್ರಾವ ಆಗ್ತಾ ಇರುತ್ತೆ, ಅಂತಹ ಸಂದರ್ಭದಲ್ಲಿ ಈ ಆಡು ಮುಟ್ಟದ ಸೊಪ್ಪಿನ ಉಪಯೋಗವನ್ನ ಮಾಡ್ತಾರೆ. ಅದಲ್ಲದೆ ಕಫಯುಕ್ತ ಕೆಮ್ಮಿರುತ್ತೆ, ಕೆಮ್ಮಲ್ಲಿ ತುಂಬಾ ಕಫ ಕಟ್ಕೊಂಡು ಉಸಿರಾಡಕ್ಕೆ ಕಷ್ಟ ಆಗ್ತಾ ಇರುತ್ತೆ, ಅಂತಲ್ಲೂ ಕೂಡ ಇದರ ಎಲೆಗಳನ್ನ ಉಪಯೋಗ ಮಾಡ್ತಾರೆ. ಅದಲ್ಲದೆ ಉರಿಮೂತ್ರದಲ್ಲಿ, ಜ್ವರದಲ್ಲಿ, ಬೇರೆ ಬೇರೆ ರೀತಿಯ ಚರ್ಮದ ತೊಂದರೆಗಳಲ್ಲಿ ಈ ಆಡು ಮುಟ್ಟದ ಸೊಪ್ಪು ಉಪಯೋಗಕ್ಕೆ ಬರುತ್ತೆ. ಈಗ ಈ ಆಡು ಮುಟ್ಟದ ಸೊಪ್ಪಿನ ಗುಣಗಳನ್ನ ನಾವು ತಿಳ್ಕೊಳ್ಳೋಣ. ಇದರ ಎಲೆಗಳು ಅತ್ಯಂತ ಕಹಿಯಾಗಿರುತ್ತೆ. ಇದು ದೇಹಕ್ಕೆ ತಂಪು ಹಾಗೂ ಜೀರ್ಣಕ್ಕೆ ಲಘುವಾಗಿರುತ್ತೆ. ಕಫ ಪಿತ್ತ ದೋಷಗಳನ್ನ ವೃದ್ಧಿ ಆಗಿದ್ರೆ ಅದನ್ನ ಸಮಾವಸ್ಥೆಗೆ ತರೋದಕ್ಕೆ ಸಹಾಯ ಮಾಡುತ್ತೆ. ಆಯುರ್ವೇದದಲ್ಲಿ ಇದರ ಎಲೆಗಳು, ಹೂವು, ಕಾಂಡ ಇದೆಲ್ಲ ಭಾಗಗಳನ್ನ ಉಪಯೋಗ ಮಾಡ್ಕೊಳ್ತಾರೆ. ಹಾಗಾದ್ರೆ ಯಾವ್ಯಾವ ಕಾಯಿಲೆಗಳಲ್ಲಿ ಇದನ್ನ ಉಪಯೋಗಿಸ್ತಾರೆ ಅಂತ ನೋಡಿದ್ರೆ, ಇದು ಆಡು ಮುಟ್ಟದ ಸೊಪ್ಪು ಏನಿದೆ ಇದು ರಕ್ತಪಿತ್ತದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಒಂದು ಔಷಧಿ. ಹಾಗಾಗಿ ಮೂಗಿನ ರಕ್ತಸ್ರಾವ ಏನಾದರೂ ಆಗ್ತಾ ಇದ್ರೆ ಅದರಲ್ಲಿ ಬಳಸ್ತಾರೆ. ನಂತರದಲ್ಲಿ ತುಂಬ ಕೆಮ್ಮಾಗಿ ಕಫ ಕಟ್ಕೊಂಡಿರುತ್ತೆ, ಅದರಿಂದ ಉಸಿರಾಡ ಕಷ್ಟ ಆಗ್ತಾ ಇರುತ್ತೆ, ಅಂತಹ ಸಮಯದಲ್ಲಿ ಕೂಡ ಈ ಆಡು ಮುಟ್ಟದ ಸೊಪ್ಪಿನ ಎಲೆಗಳನ್ನು ಉಪಯೋಗ ಮಾಡ್ತಾರೆ. ಅದಲ್ಲದೆ ಇದರ ಈ ಆಡು ಮುಟ್ಟದ ಸೊಪ್ಪೇನಿದೆ ಇದು ಹೃದಯಕ್ಕೂ ಒಳ್ಳೆಯದು, ನಮ್ಮ ಸ್ವರಕ್ಕೆ ಒಳ್ಳೆಯದು ಹಾಗೂ ರಕ್ತ ಶೋಧನೆಯನ್ನು ಮಾಡುತ್ತೆ. ಹಾಗಾಗಿ ಇದನ್ನು ಬೇರೆ ಬೇರೆ ರೀತಿಯ ಚರ್ಮದ ತೊಂದರೆಗಳಲ್ಲೂ ಕೂಡ ಬಳಕೆ ಮಾಡ್ತಾರೆ. ಜಂತು ಹುಳುವಿನ ಸಮಸ್ಯೆನಲ್ಲಿ ಉಪಯೋಗ ಮಾಡ್ತಾರೆ. ಪ್ರಮೇಹದಲ್ಲಿ ಅಂದರೆ ರಕ್ತದ ಸಕ್ಕರೆ ಅಂಶ ಏನಿದೆ ಅದನ್ನು ಕಡಿಮೆ ಮಾಡೋದ್ರಲ್ಲೂ ಕೂಡ ಈ ಆಡು ಮುಟ್ಟದ ಸೊಪ್ಪು ಅತ್ಯಂತ ಪರಿಣಾಮಕಾರಿಯಾಗಿರೋದ್ರಿಂದ ಪ್ರಮೇಹದಲ್ಲೂ ಉಪಯೋಗ ಮಾಡ್ತಾರೆ.